ಬಳ್ಳಾರಿಯಲ್ಲಿ ಅಶೋಕ್ ಮತ್ತು ನಾಗೇಂದ್ರ ಬಿಜೆಪಿ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಕುಲಕರ್ಣಿ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಎಷ್ಟೊತ್ತಿಗೆ ನಾಮಪತ್ರ ಸಲ್ಲಿಸಿದ್ರು, ಯಾರ್ಯಾರಿದ್ರು ಅವ್ರ ಜೊತೆನಲ್ಲಿ? ಗುರುಪ್ರಸಾದ್, ಇನ್ನು ಏನಂತಂದ್ರೆ ಈಗ ಮೊದಲ ಅಭ್ಯರ್ಥಿಯಾಗಿ ನಾಗೇಂದ್ರ ಅವರು ನಾಮಪತ್ರ ಸಲ್ಲಿಸಲು ಹೊರಗಡೆ ಹೋಗಿದ್ದಾರೆ. ಆದ್ರೆ ಎರಡನೇ ಅಭ್ಯರ್ಥಿ ಅಂತ ಅಶೋಕ್ ಅವರು ಇನ್ನೇನು ಹೊರಗಡೆ ಕಾಯ್ತಾ ಇದ್ದಾರೆ. ಅವರು ಕೂಡ ನಾಗೇಂದ್ರ ಅವ್ರ ನಂತರ ಅವರು ಕೂಡ ಅಶೋಕ್ ಅವರು ಕೂಡ ನಾಮಪತ್ರ ಸಲ್ಲಿಸಲಿದ್ದಾರೆ. ಆದ್ರೆ ಇನ್ನೂವರೆಗೂ ಬಿಜೆಪಿಯ ಮುಖಂಡರಂದ್ರೆ ಇಬ್ಬರಿಗೂ ಹೋಗಿ ನಾಮಪತ್ರ ಸಲ್ಲಿಸಿದ್ದಾರೆ ಹೊರತಾಗಿ ಖಚಿತವಾಗಿ ಇಂಥವರೇ ಬಿಜೆಪಿಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಗುರುಪ್ರಸಾದ್. ಅಲ್ಲದೆ ಏನಂದ್ರೆ ಇವ್ರ ಜೊತೆ ಸ್ಥಳೀಯ ಕೆಲ ಮುಖಂಡರು ಮಾತ್ರ ಇದ್ದಾರೆ ಹೊರತಾಗಿ ಬಿಜೆಪಿಯಿಂದ ಆಯ್ಕೆಯಾದಂತ ಯಾವೊಬ್ಬ ಶಾಸಕ, ಪಾಲಿಕೆ ಸದಸ್ಯ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಪದಾಧಿಕಾರಿಗಳು ಯಾರು ಕೂಡ ಇವ್ರ ಜೊತೆ ಇಲ್ಲ. ಕೇವಲ ಇವ್ರ ಜೊತೆ ಇರೋದಂದ್ರೆ ಎಸ್ಟಿ ಮೋರ್ಚಾದ ಅಭ್ಯರ್ಥಿಗಳ ಇರೋದ್ರಿಂದ ಎಸ್ಟಿ ಸಂಘಟನೆಗೆ ಸಂಬಂಧಪಟ್ಟಂತ ಕೆಲ ಮುಖಂಡರು ಮಾತ್ರ ಇವ್ರ ಜೊತೆಗೆ ಇದ್ದಾರೆ ಗುರುಪ್ರಸಾದ್. ಓಕೆ, ಈ ನಿಮಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಅಥವಾ ನಿಮಗೆ ಅಲ್ಲಿ ಸ್ಥಳೀಯವಾಗಿ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರು ಕೊನೆಯ ಕಣದಲ್ಲಿ ಉಳಿಬಹುದು ಅಂತ ಹೇಳ್ತೀರಿ? ಒಂದು ಮೂಲದ ಪ್ರಕಾರ ಅಶೋಕ್ ಅಥವಾ ನಾಗೇಂದ್ರ ಅಂತ ಹೇಳಲಾಗ್ತಾ ಇದ್ರು ಕೂಡ ನಾಳೆ ವೇಳೆಗೆ ಸಂಪೂರ್ಣ ಚಿತ್ರಣವೇ ಬದಲಾಗಿ ಇಬ್ಬರು ಅಖಾಡದಲ್ಲಿ ಉಳಿಯುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಶೋಕ್ ಇದು ಗುರುಪ್ರಸಾದ್, ಏನಂತಂದ್ರೆ ಇಬ್ಬರು ಇಲ್ಲಿ ಕೇವಲ ನಾಮಕೆ ವಾಸ್ತೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಾಳೆ ಪ್ರಮುಖವಾಗಿ ಇಲ್ಲಿ ಸ್ಥಳೀಯ ಒಬ್ಬ ವ್ಯಕ್ತಿಯನ್ನೇ ಆಯ್ಕೆ ಮಾಡಿದಂತ ಬಿಜೆಪಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನೇತೃತ್ವದಲ್ಲಿ ಒಂದು ದೊಡ್ಡ ತಂಡವೇ ಬಂದು ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಏನು ಇವತ್ತು ಬಂದಂತ ಕ್ಯಾಂಡಿಡೇಟ್ಗಳು ಏನಂತಂದ್ರೆ ಬಿಜೆಪಿಯಿಂದ ಮಾತ್ರ ಸುಮ್ಮನೆ ನಾಮಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ಏನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇಬ್ಬರಲ್ಲಿ ಯಾರೂ ಅಭ್ಯರ್ಥಿ ಆಗದೇ ಇರೋಂತ ಘಟನೆಯೂ ನಡೀಬಹುದು. ಇದು ಆತರ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಗುರುಪ್ರಸಾದ್. ಓಕೆ, ಬಳ್ಳಾರಿಯಲ್ಲಿ ಉಪಚುನಾವಣೆ ನಡೀತಾ ಇದ್ರು, ಅದರ ರೂಪುರೇಷೆಗಳೆಲ್ಲ ಸಿದ್ಧವಾಗೋದು ಬೆಂಗಳೂರಿನಲ್ಲಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾಯಕರ ಮಧ್ಯೆನೇ ಜಟಾಪಟಿಗಳು ನಡೀತಾ ಇದ್ದಾವೆ. ಯಾರು ಅಭ್ಯರ್ಥಿ ಅನ್ನೋದನ್ನು ಅವರಲ್ಲೇ ಗೊಂದಲವಾಗಿದೆ. ಸೊ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರೋದ್ರಲ್ಲಿ ಬಿಜೆಪಿನಲ್ಲೇ ಎರಡು ಬಣಗಳಿರೋದನ್ನ ಸ್ಪಷ್ಟವಾಗ್ತಾ ಇದೆ. ನರಸಿಂಹಮೂರ್ತಿ, ಹೇಗೆ? ಗುರುಪ್ರಸಾದ್, ಒಂದ್ ರೀತಿ ನೀವು ಹೇಳಿದ ಪ್ರಕಾರ ಬಿಜೆಪಿಯಲ್ಲಿ ಎರಡು ಯಾಕೆ ಮೂರು ಅನ್ನೋದು ಈಗ ತಾನೇ ಸ್ಪಷ್ಟ ಆಗ್ತದೆ. ಯಾಕಂದ್ರೆ ಇಬ್ಬರು ಅಭ್ಯರ್ಥಿಗಳು ಒಂದೇ ಬಾರಿ ಬೆಂಗಳೂರಿನ ಬಂದಿದ್ದಾರೆ, ಒಂದೇ ಲಾಡ್ಜಲ್ಲಿ ಉಳ್ಕೊಂಡಿದ್ದಾರೆ, ಪಕ್ಕದ ರೂಮಲ್ಲೇ ಉಳ್ಕೊಂಡಿದ್ದಾರೆ. ಆದ್ರೆ ಇಬ್ರು ಕೂಡ ಹೇಳೋದೇನಂತಂದ್ರೆ ನಮಗೆ ಪಕ್ಷದ ವರಿಷ್ಠರು ಹೇಳಿದ್ದಾರೆ ನಾಮಪತ್ರ ಸಲ್ಲಿಸುವಂತೆ ಅಂತ. ಇಬ್ರು ಒಂದೇ ದಾಟಿಯಲ್ಲಿ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತಂದ್ರೆ ಇಬ್ರು ಸ್ಥಳೀಯರ ಅಲ್ಲದಿರೋದ್ರಿಂದ ಏನಂದ್ರೆ ಇಬ್ರಿಗೂ ಜನ ಇಲ್ಲಿ ಎಕ್ಸೆಪ್ಟ್ ಮಾಡ್ತಾರ ಅನ್ನೋ ಮಾತು ಕೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಇಲ್ಲಿ ಸ್ಥಳೀಯ ಪರಿಚಿತ ಅಲ್ಲದೇ ಇದ್ರು ಕೂಡ ಬಿಜೆಪಿ ಅನ್ನೋಂಥ ಪಕ್ಷ ಏನಿದೆ ಅದು ಚಿರಪರಿಚಿತವಾಗಿದೆ. ಹೀಗಾಗಿ ನಾವು ಬಿಜೆಪಿ ಪಕ್ಷದಿಂದ ನಿಲ್ತಾ ಇದೀವಿ, ಬಿಜೆಪಿಗೆ ಜನ ಮತ ಹಾಕ್ತಾರೆ, ನಾವು ಗೆಲ್ತೀವಿ ಅನ್ನೋಂಥ ಮಾತು ಹೇಳ್ತಾ ಇದೆ ಗುರುಪ್ರಸಾದ್. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.